ಇದರ ಶೇಪ್ ಎಲ್ಲ ತುಂಬಾ ಚಂದ ಅಲ್ಲ. ಹಾ ಇದಂತ ಔಟ್ಲುಕ್ ಹಾ, ತುಂಬಾ ಲೈಕ್ ಆಗ್ತದೆ. ಆಡ್ ಬ್ಲೂ ಬಗ್ಗೆ ಕೆಲವು ನಮ್ಮ ಜನಗಳಿಗೆ ಗೊತ್ತಿಲ್ಲ. ಹಾ ಆಕ್ಚುಲಿ ಆಡ್ ಬ್ಲೂ ಅಂತ ಹೇಳಿದ್ರೆ ಏನು ಸರ್? ಆಡ್ ಬ್ಲೂ ಅಂದ್ರೆ ನಾರ್ಮಲ್ ಈಗ ಡಿಸ್ಕನೆಕ್ಟ್ ಮಾಡಿದ್ರು ಲಾಸ್ ಹಾ, ಲಾಸ್. ಲಾಸ್, ಯಾಕಂದ್ರೆ ಡೀಸೆಲ್ ಇದಕ್ಕಿಂತ ಜಾಸ್ತಿ ಹೋಗ್ತದೆ. ಎಸ್ ನೋಡಿ, ಇದುವೇ ನಮ್ಮ ಸಾಚಿ ನವೀನ್. ನಮ್ಮ ಉಡುಪಿ ಮ್ಯಾಂಗ್ಳೂರಲ್ಲಿ ಬಸ್ ಗುರ್ತ ಮಾಡ್ಕೊಟ್ಟಾರೆ ನೀವು ಅನ್ಸುತ್ತೆ. ಆಲ್ಮೋಸ್ಟ್ ನಾವ್ ಹೇಳೋದ್ಕಿಂತ ಜಾಸ್ತಿ ಅವರೇ ಹೇಳ್ತಾರೆ, ನಮಗೆ ಟೈಮ್ ಹೇಳ್ತಾರೆ. 51 ನಿಮಿಷ ಲೇಟ್ ಆಯ್ತಾ. ಹೌದು. ಇದು 25 ಲೀಟರ್ ಟ್ಯಾಂಕ್. ಒಳಗಡೆ ಅಲ್ಲ. ಹಾ ಓಕೆ, ಇದಕ್ಕೆ ನೀವು ಫಿಲ್ ಮಾಡಿದ್ರೆ ಫಿಲ್ ಮಾಡಿ add blue. ದೊಡ್ಡ ಜನದಾಗಿ ಮಾಡ್ತಾನೆ ಹೇಳ್ತಾರೆ, ಆದ್ರೆ ಅವ್ರ ಬಗ್ಗೆ ತಿಳ್ಕೊಂಡವರಿಗೆ ಮಾತ್ರ ಗೊತ್ತಿರ್ತದೆ. ಫಸ್ಟ್ ಕೃಷ್ಣ, ಬೆಳಿಗ್ಗೆ ಫಸ್ಟ್ ಬಿಡುವ ಗಾಡಿ ಫಸ್ಟ್ ಕೃಷ್ಣ, ಇದ್ರ ಹಿಂದೆ ಬರುವ ಗಾಡಿ ಸೆಕೆಂಡ್ ಕೃಷ್ಣ. ಓಹ್, ಫಸ್ಟ್ ನಾನು ನೋಡಿದ ಮಟ್ಟಿಗೆ ಚಾಲಕರ ಬಗ್ಗೆ ಇಂಟರ್ವ್ಯೂ ಮಾಡಿದ್ದು ನೀವೇ. ಬೊಂಬೈಯ ಗಾಡಿ ಆಗಿರ್ಬೋದು, ಹೌದು. ಈ ಲೋಕಲ್ ಗಾಡಿ ಯಾರಾಗಿರ್ಬೋದು. ತುಂಬಾ ಹೇಳ್ಬೇಕಂದ್ರೆ ನಾನು ಫಸ್ಟ್ ಕ್ಲೀನರ್ ಆಗಿ ಬಂದ ಗಾಡಿ ಸೇಮ್ ಪೇಂಟ್. ಇದೇ ಪೇಂಟಾ? ಸೇಮ್ ಪೇಂಟ್. ಇದು ನೀವು ನೋಡಿರ್ಬೋದು ಮಂಚಕಲ್ ನವೀನ್ ಬಸ್ ಎಲ್ಲ ಗೊತ್ತು ಗೊತ್ತು. ಸೇಮ್ ಪೇಂಟ್. ಎಷ್ಟೋ ಜನ ಈಗ ಡೈಲಿ ಬರೋ ಪ್ಯಾಸೆಂಜರ್ ನಮ್ಮ ಹತ್ರ ಕ್ಲೋಸ್ ಇರುವವರೆ ಸಹ ಹೇಳ್ತಾರೆ, ಒಂದಿನ ಸ್ವಲ್ಪ ಹೋಗಿ ಮುಂದೆ ನಿಲ್ಸಿದ್ರೆ. ಈಗ ಮಳೆಗಾಲದಲ್ಲೆಲ್ಲ ಬ್ರೇಕ್ ಎಲ್ಲ ಜಾರ್ತದೆ. Okay. ಸಣ್ಣ ಮಣಿಪಾಲದಲ್ಲಿ ಯಾರು ನೆನಪಾಗ್ತಾರೆ ಇಲ್ವಾ, ಮದನ್ ಮಣಿಪಾಲ ನೆನಪಾಗ್ತಾರೆ. ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಏನಂದ್ರೆ ನಮ್ಗೆ ಜಾಸ್ತಿ ಮಾತಾಡಿದ್ರೆ ಹ. ಎಲ್ಲ ಕೆಲವರಿಗೆ ಇಷ್ಟ ಆಗ್ತದೆ, ಕೆಲವರಿಗೆ ಕೆಲವರಿಗೆ ಇಷ್ಟ ಆಗುದಿಲ್ಲ. ಕೆಲವರು ಈ ತರ ಬೆರಳು ತೋರಿಸಿ ಮಾತಾಡೋದು ನಮಗೆ ಆಗೋದಿಲ್ಲ. ಅಲ್ವಾ? ಹಿಂದೆ ಮಾತಾಡ್ಬಾರ್ದು, ಯಾರು ಎದುರುಗಡೆ ಮಾತಾಡ್ಬೇಕು ಏನೇ ಇದ್ರು ಸಹ. ಹೌದು. ಅದು ಖುಷಿ ಆಗ್ತದೆ. Correct. ಮತ್ತೆ ಕೆಲವರೆಲ್ಲ ಸ್ವಲ್ಪ ಏಕವಚನದಿಂದೆಲ್ಲ ಇಲ್ಲ. ಚಾಲಕರನ್ನೆಲ್ಲ ಸ್ವಲ್ಪ ಕೆಲವರೆಲ್ಲ ಇದ್ ಮಾಡ್ತಾರೆ. ಅಂದ್ರೆ ಕೆಲವರು ಈಗ ನೋಡಿ ಎಲ್ಲ 5 ಬೆರಳು ಸಹ ಒಂದೇ ತರ ಇರುದಿಲ್ಲ, ಹಾಗೆ ಎಲ್ಲರನ್ನು ಸಹ ಇದ್ ಮಾಡಕ್ ಆಗೋದಿಲ್ಲ. ಹೌದು. ಎಲ್ಲ ನಾವು ಕೆಲವರನ್ನ ನೋಡಿ ನಮಗೆ ಇನ್ಸ್ಪಿರೇಷನ್ ಆಗಿದ್ದು ಇದೆ ತುಂಬಾ ಡ್ರೈವರ್ನವರು. ಕರೆಕ್ಟ್. ನಮ್ಗಿಂತ ನಾವು ಅವ್ರನ್ನ ನೋಡಿ ಕಲ್ತದ್ದು ಇದೆ ನಮ್ಮ ರೂಟಲ್ಲಿ ತುಂಬಾ ಜನ ನೋಡಿ. ನಿಜವಾಗ್ಲು. ಮತ್ತೆ ಡ್ರೈವಿಂಗ್ ಅಲ್ಲಿ ನಾವು ಎಷ್ಟು ಕಲ್ತ್ರೂ ಕಮ್ಮಿನೇ, ಅವ್ರು ಹೇಳ್ಸ್ಕೊಳ್ಬೇಕಾಗ್ತದೆ. Correct. ಈಗೆಲ್ಲ ಬ್ರೇಕ್ ಹಾಕೋದ್ ಕೆಲವರಿಗೆ ಆಗುದಿಲ್ಲ, ಅಲ್ಲಿ ನಿಲ್ಲಿಸ್ತಾರೆ ಇಲ್ಲಿ ಕೆಲವರು. ಎಷ್ಟೋ ಜನ ಈಗ ಡೈಲಿ ಬರೋ ಪ್ಯಾಸೆಂಜರ್ ನಮ್ಮ ಹತ್ರ ಕ್ಲೋಸ್ ಇರುವವರೆ ಸಹ ಹೇಳ್ತಾರೆ, ಒಂದಿನ ಸ್ವಲ್ಪ ಹೋಗಿ ಮುಂದೆ ನಿಲ್ಸಿದ್ರೆ. ಈಗ ಮಳೆಗಾಲದಲ್ಲೆಲ್ಲ ಬ್ರೇಕ್ ಎಲ್ಲ ಜಾರ್ತದೆ. Okay. ಸಣ್ಣ ನಾವು ನಿಲ್ಲುವ ಜಾಗದಲ್ಲಿ ನಿಲ್ಲುದಿಲ್ಲ ಗಾಡಿ. ಹ. ಸ್ವಲ್ಪ ಹೆಚ್ಚು ಕಮ್ಮಿ ಆ ಕಡೆ ಎದುರು ಹಿಂದೆ ಇದ್ರು ಸಹ ಅದಕ್ಕೂ ಹೇಳ್ತಾರೆ, ಆ ಡ್ರೈವರ್ ಅಲ್ಲಿ ನಿಲ್ಸಿದ್ರು, ಡ್ರೈವರ್ ಇಲ್ಲಿ ನಿಲ್ಸಿದ್ರು ಅಂತ. ನೀವು ಬೆಳಗ್ಗೆದ ಸಂಜೆವರೆಗೆ ಹೊಗಳೋದ್ಕಿಂತ ನಮಗೆ ತೆಗಳೋರೆ ಜಾಸ್ತಿ ಅನ್ಸುತ್ತೆ ರೂಟ್ ಅಲ್ಲಿ. ನಿಜವಾಗ್ಲು ಸರ್, ನೀವು ನಿಮ್ಮ ಮನಸ್ಸಿನ ಒಳಗಿದ ಎಲ್ಲ ಮಾತನ್ನ ಆಡಿದ್ರಿ ನಿಜವಾಗ್ಲು. ಯಾಕೆ ಹೇಳಿದ್ರೆ ಕೆಲವರು ಹೇಳುದಿಲ್ಲ, ಬೇಜಾರು ಮನಸ್ಸು ಒಳಗೆ ಇಟ್ಕೊಳ್ತಾರೆ. ನೀವೆಲ್ಲ ಹೇಳಿದ್ರಿ ಮನಸ್ಸು ಒಳಗೆಲ್ಲ ಬೇಜಾನ್ ಇರ್ತವೆ, ಮನಸ್ಸಲ್ಲಿ ಹೇಳ್ಲಿಕ್ಕೆ ಆಗುದಿಲ್ಲ ಅಷ್ಟೇ. ಅಲ್ವಾ? ಒಳ್ಳೆ ಹೇಳುದಕ್ಕಿಂತ ಕೆಟ್ಟದ್ ಹೇಳುದು ಜಾಸ್ತಿ ಇಲ್ಲ ಎಲ್ಲ ಈಗ ಚಾಲಕರಿಗೆ. ಚಾಲಕರಿಗೆ ಈಗ ನಾರ್ಮಲ್ ಆಗಿ ಡ್ರೈವರ್ ಅಂದ್ರೆ ಮೊದ್ಲು ಒಂದು ಬೆಲೆ ಅಂತ ಇತ್ತು ಫಸ್ಟ್. ಈಗ ಯಾರು ಈಗೆಲ್ಲ ಮನೆ ಮನೆ ಗಾಡಿ ಬಂದ ನಂತರ ಉಂಟಲ್ಲ, ಎಲ್ಲರೂ ಸಹ ಡ್ರೈವರೇ. ಅಲ್ಲಿ ಬೈಕ್ ಅಲ್ಲಿ ಕಾರಲ್ಲಿ ಹೋಗೋರು ಸಹ ನಾನು ಸಹ ಡ್ರೈವರ್ ಅಂತಾರೆ. ಅಲ್ಲಿ ಬೈಕಲ್ಲಿ ಹೋಗುವವರು ಏನಾದ್ರು ನೋಡಿ ಹಿಂದೆ ಒಂದೇ ಹಾರನ್ ಹಾಕಿ ಸೈಡಿಗೆ ಹೋಗಿ ಹೇಳಿದ್ರೆ ಅದಕ್ಕೂ ಸಹ ಬೈಕೊಂಡು ಹೋಗ್ತಾರೆ. ಅಲ್ವಾ? ಆತರ ಅಂದ್ರೆ ನಮ್ಮ ರೋಡಲ್ಲೆಲ್ಲ ತೊಂದರೆ ಇಲ್ಲ, ಹೇಳೋದೊಂದು ಕ್ಯಾಶುವಲ್ ಆಗಿ. ಓಕೆ ಸರ್, ನಿಮ್ದು ಲಾಂಗೆಸ್ಟ್ ರೂಟ್ ಅಂತ ಯಾವ್ದು ಮಾಡಿದ್ರ? ನೀವು ಟೂರಿಸ್ಟ್ ಗಾಡಿಯಲ್ಲಿ ಮಾಡಿದ್ರ? ಟೂರಿಸ್ಟ್ ಲಾಂಗೆಸ್ಟ್ ಅಂತ ಬಸ್ಸಿಗಿಂತ ಲಾರಿ. ಓ, ಲಾರಿ ಸಹ ಮಾಡಿದ್ರ? ಯಾವ ನಾನು ಲಾರಿಯಲ್ಲಿ? ಮರಳಿ CPC ಲಾರಿಯಲ್ಲಿದ್ದೆ. ಹೌದಾ? ಎಲ್ಲಿಗೆ ಏನ್ ಟ್ರಿಪ್ ಮಾಡ್ತಿತ್ತು ಸರ್ ಅದು? ಅದು ಟ್ರಾನ್ಸ್ಪೋರ್ಟ್. ಟ್ರಾನ್ಸ್ಪೋರ್ಟ್. ಈ ಮರಳಿ ನಮ್ಮ ಮರಳಿಯಿಂದ ಹೌದು, ಮಂಗಳೂರು ಮರಳಿಯಿಂದ ಡೈರೆಕ್ಟ್ ಮುಂಬೈ. ಓಕೆ. ಆ ಕಡೆ ಅಲ್ಲಿಂದ ಕೇರಳ, ಈಗ ಡೈರೆಕ್ಟ್ ಬ್ಯಾಂಗ್ಳೂರ್ ಬಂದು. ಎಷ್ಟು ವರ್ಷ ಮಾಡಿದ್ರು? ಅಲ್ಲೊಂದು 3 ವರ್ಷ ಮಾಡಿದ್ದೇನೆ ಅಷ್ಟೇ. ಹೇಗೆ ಆಗ್ತದೆ ಸರ್ ಡ್ರೈವಿಂಗ್? ಅಂದ್ರೆ ಲಾರಿ ಡ್ರೈವಿಂಗ್ ಒಳ್ಳೆ ಆಗ್ತದ, ಬಸ್ ಡ್ರೈವಿಂಗ್ ಒಳ್ಳೇದ? ಅದು ಇದು ಬಸ್ಸಿಗೆ ಅದಕ್ಕೆ ತುಂಬಾ ಡಿಫ್ರೆಂಟ್ ಇದೆ. ಹೌದಾ? ಡಿಫ್ರೆಂಟ್ ಅಂದ್ರೆ ನಾವು ಈಗ ಬಸ್ ಜನ ಪಿಕ್ ಮಾಡಿ ಅದ್ರಲ್ಲಿ ಆತರ ಏನಿಲ್ಲಲ್ಲ. ಲೋಡ್ ಒಂದು ಈ ಕಡೆ ಲೋಡ್ ಪಿಕಪ್ ಆದ್ರೆ ಸೀದಾ ಹೋಗ್ತಾ ಇರೋದು ಒಂದೇ ಲೆಕ್ಕ. ಒಂದೇ ಲೆಕ್ಕ ಹೋಗ್ತಾ ಇರೋದು. ಅಂದ್ರೆ ಅನ್ಲೋಡ್ ಮಾಡಿದ್ರೆ ಮತ್ತೆ ಲೋಡ್ ಆಗ್ತದೆ ಮತ್ತೆ ಹೋಗುದು. ಜೀವನ ಡ್ರೈವಿಂಗ್ ಜೀವನ ಎಲ್ಲ ಒಂದೇ. ಎಲ್ಲ ಒಂದೇ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇವಾಗ ಬಸ್ಸಿನ ನಿಮ್ಗೆ ನಾನು ಹೊರಗಡೆ ತೋರಿಸ್ತೇನೆ ಯಾವ ತರ ಇದೆ ಅಂತ. ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು, ಏನಂತ ಹೇಳಿದ್ರೆ ನಮ್ದು ಹೊಸತೊಂದು ಉಡುಪಿಯಲ್ಲಿ ಬಸ್ ಬಂದಿದೆ, ಅವಾಗ ಮಾಡ್ಲಿಕ್ಕೆ ಹೋಗಿ ಅಂತ ನನಗೆ ತುಂಬಾ ಕಮೆಂಟ್ ಬಂದಿತ್ತು. ನಾನು ಇವರ ಸಹ ಒಂದು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೆ ಹೊಸ್ತು ಬರ್ಬೇಕಾದ್ರೆ, ಬಟ್ ಏನ್ ಮಾಡುದು, ಅವರಿಗೆ ಟೈಮಿಂಗ್ಸ್ ಇರ್ಲಿಲ್ಲ. ಫೈನಲ್ ಆಗಿ ಇವತ್ತು ಈ ಒಂದು ಸಂಚಿಕೆಯಲ್ಲಿ ಇವರದ್ದು ವಿಡಿಯೋ ಮಾಡ್ತಾ ಇದ್ದೀನಿ, ನೋಡಬಹುದು. ನಿಮ್ಗೆ ನಾನು ಇನ್ನೂ ಹೊರಗಿನ ಬಸ್ಸಿನ ಲುಕ್ ಅನ್ನು ನಿಮ್ಗೆ ನಾನು ತೋರಿಸ್ತೇನೆ, ನೋಡೋ ಬನ್ನಿ. ಎಸ್ ನೋಡಿ, ಇದುವೇ ನಮ್ಮ
ಸಾಚಿ ನವೀನ್, ಯಾರ್ದೆಲ್ಲ ಈ ಒಂದು ಬಸ್ ಫೇವ್ರೇಟ್ ಅಂತ ಇದೆ ನನಗೆ ಒಂದು ಕಮೆಂಟ್ ಮಾಡಿ. ಹಾಗೇನೆ ಯಾರೆಲ್ಲ ಈ ಬಸ್ಸಲ್ಲಿ ದಿನನಿತ್ಯ ಪ್ರಯಾಣ ಮಾಡ್ತೀರಾ ಅವರ್ಸ್ ಒಂದು ಕಮೆಂಟ್ ಮಾಡಿ ಆಯ್ತಾ. ನೋಡ್ಬೋದು ನೋಡಿ ಯಾವ ತರ ಇದೆ, ಸೂಪರ್ ಸರ್. ಅದು ಲೈಟ್ ಎಲ್ಲ ನೀವೇ ಹಾಕ್ಸಿರೋದಾ ಇಲ್ಲ ಇದೆಲ್ಲ? ಇಲ್ಲ, ಅದು ಗಾಡಿ ಶೋರೂಮ್ ಇಂದ ಬರುವಾಗ. ಎಲ್ಲ ಬರುವಾಗ್ಲೇ ಅಲ್ಲ, ಒಳ್ಳೆ ಆಗಿದೆ. ಇದರ ಶೇಪ್ ಎಲ್ಲ ತುಂಬಾ ಚಂದ ಅಲ್ಲ. ಹಾ, ಇದಂತ ಔಟ್ಲುಕ್ ತುಂಬಾ ಹಾ. ಲೈಕ್ ಆಗ್ತದೆ ಹೆಚ್ಚು ಜನರಿಗೆ. ಹೆಚ್ಚು ಜನರಿಂದ. ನಮಗೆ ಸಖತ್ ಇಷ್ಟ ಆದ ಗಾಡಿ ರೂಟ್ ಅಲ್ಲಿ. ನನ್ಗೆ ಇದ್ರದ್ದು ಮೇಯ್ನ್ ಏನ್ ಹೇಳ್ಬೇಕಾ ಸರ್, ಇದ್ರದ್ದು ಪೇಂಟಿಂಗ್. ಇದು ಪೇಂಟಿಂಗ್ ಟಾಪ್ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಫಸ್ಟ್ ಕ್ಲೀನರ್ ಆಗಿ ಬಂದ ಗಾಡಿ ಸೇಮ್ ಪೇಂಟ್. ಇದೇ ಪೇಂಟಾ? ಸೇಮ್ ಪೇಂಟ್. ಇದು ನೀವು ನೋಡಿರ್ಬೋದು ಮಂಚಕಲ್ ನವೀನ್ ಗೊತ್ತು ಗೊತ್ತು ಸೇಮ್ ಪೇಂಟ್ ಅಲ್ವಾ? ತುಂಬಾ ಚೆನ್ನಾಗಿ ಬಾರಿ ಲೈಕ್ ಪೇಂಟ್ ಅಲ್ವಾ? ಮತ್ತೆ ಇದ್ರಲ್ಲಿ ಅಷ್ಟು ಏನು ಗೊತ್ತಾಗಲ್ಲ ಈ ಗಾಡಿಯಲ್ಲಿ. ಈ blue ಅಲ್ಲಿ ಗಾಡಿಯಲ್ಲಿ ನಿಮ್ಗೆ ಕಲರ್ ಡಿಮ್ ಆದ್ರೆ ಸಹ ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ಲ. ಮತ್ತೆ ಒಂಥರ ಬೆಸ್ಟ್ ಕಲರ್, ಬೆಸ್ಟ್ ಕಲರ್, ಲುಕ್ ಕಲರ್ ಬೆಸ್ಟ್. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಓಕೆ, ನಮ್ದು ಈ ಏರಿಯಾಗೆಲ್ಲ ಈ ಕಲರ್ ಎಲ್ಲ ಒಳ್ಳೆ ಆಗ್ತದೆ. ನಮ್ಮ ಈ ಏರಿಯಾಗೆ, ಕೋಸ್ಟಲ್ ಏರಿಯಾಗೆ ಕೋಸ್ಟಲ್ ಏರಿಯಾಗೆ ಅನ್ನೋದಕ್ಕಿಂತ ಇದು ಲುಕ್ ಕಲರ್ ಎಲ್ಲಿದ್ರು ಸಹ ನಿಮ್ಗೆ ಎದ್ದು ಕಾಣ್ತದೆ ಕಲರ್ ಅಲ್ವಾ? ಎದ್ದು ಕಾಣ್ತದೆ. ಓಕೆ, ನೋಡ್ಬೋದು ನೋಡಿ ಎಲ್ಲ ಇದು ಸೇಮ್ ನಮ್ದು ಎಕ್ಸ್ಪ್ರೆಸ್ ಬಸ್. ನಾನು ಅವಾಗ ನಿಮ್ಗೆ ಹೇಳಿದೆ ನೋಡಿ, ಇಲ್ಲಿ ಒಂದು ಬೋರ್ಡ್ ಒಂದಿಲ್ಲ ಅಷ್ಟೇ, ಮತ್ತೆ ಎಲ್ಲ ಇದೆ. ನಿಮ್ಗೆ ಹೊರಗಿಂದ ನೋಡಿ ನಾನು ತೋರಿಸ್ತಾ ಇದ್ದೇನೆ ನೋಡಿ, ಇವರೆಲ್ಲ ಯಾವ ತರ ಎಲ್ಲ ಒಳಗಡೆ ಡೆಕೋರೇಷನ್ ಮಾಡಿರೋದು ನೋಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶ್ರೀಕೃಷ್ಣ, ಇದು ಶ್ರೀಕೃಷ್ಣ ಅಂತ ನೀವೇ ಇಟ್ಟಿರೋದಾ ಅಥವಾ ಹೇಗೆ? ಅದು ಪರ್ಮಿಟ್ ಇದೆ ಹೆಸರು. ಪರ್ಮಿಟ್. ಫಸ್ಟ್ ಕೃಷ್ಣ. ಓಕೆ, ಇದೆ ಎಲ್ಲ ಹೇಳ್ತಾರ ಶ್ರೀಕೃಷ್ಣ ಹಾ, ಶ್ರೀಕೃಷ್ಣ. ಇದು ಸಾಚಿ ಅನ್ನೋದಕ್ಕಿಂತ ಫಸ್ಟ್ ಕೃಷ್ಣ ಗಾಡಿ ಅಂತಾನೆ ಫೇಮಸ್. ಏನ್ ಹೇಳುದು? ಫಸ್ಟ್ ಕೃಷ್ಣ ಬೆಳಿಗ್ಗೆ ಫಸ್ಟ್ ಬಿಡುವ ಗಾಡಿ ಫಸ್ಟ್ ಕೃಷ್ಣ. ಇದ್ರ ಹಿಂದೆ ಬರುವ ಗಾಡಿ ಸೆಕೆಂಡ್ ಕೃಷ್ಣ. ಓ, ಹಾಗೆ ಸೇತಿಯಾ? ಹಾ, ಭಯಂಕರ, ನನಗೆ ಈಗ್ಲೇ ಗೊತ್ತಾಗಿದ್ದು ಆ ತರ. ಇವಾಗ ನೀವು ಹೇಳಿದಾಗೆ ಈ ಸಬ್ ಟೈಟಲ್, ಸಬ್ ನೇಮ್ ಅಲ್ಲಿ ಹೇಳುದು ಹೆಚ್ಚು ಬಸ್ ಹೆಚ್ಚು ಬಸ್ ಸಬ್ ನೇಮ್ ಅಂದ್ರೆ ಫಸ್ಟ್ ಇದು ಪರ್ಮಿಟ್ ಅಲ್ಲಿ ರನ್ ಆಗಿರ್ತದಲ್ವಾ, ಅದೇ ಅದ ನಂತರ ಆ ಹೆಸರು ಹೇಳೋದು ನೆನಪಲ್ಲಿ ಜಾಸ್ತಿ. ನಮ್ದು ಮೇನ್ ಹೇಳೋದಕ್ಕಿಂತ ಇದೇ ಹೇಳುದು ಆಲ್ಮೋಸ್ಟ್ ಜಾಸ್ತಿ. ಅಂದ್ರೆ ಅವ್ರು ನಮಗೆ ಡ್ರೈವರ್ ಗಳನ್ನವ್ರಿಗಿಂತ ಟೈಮಿಂಗ್ಸ್ ಜನಗಳಿಗೆ ಗೊತ್ತಿರ್ತದೆ. ಫಸ್ಟ್ ಕೃಷ್ಣದ ಟೈಮಿಂಗ್ಸ್ ಎಷ್ಟು ಗಂಟೆಗೆ ಬರ್ತದೆ ಅವರಿಗೆ ಅವ್ರಿಗೆ ಗೊತ್ತಿರ್ತದೆ. ನಾವ್ ಹೇಳೋದಕ್ಕಿಂತ ಜಾಸ್ತಿ ಅವರೇ ಹೇಳ್ತಾರೆ, ನಮಗೆ ಟೈಮ್ ಹೇಳ್ತಾರೆ. ಇವತ್ತು 1 ನಿಮಿಷ ಲೇಟ್ ಆಯ್ತಾ, ಅವರೇ ಹೇಳ್ತಾರೆ ನಮಗೆ ಟೈಮಿಂಗ್ಸ್, ಅವರೇ ಹೇಳ್ಕೊಡ್ತಾರೆ. ಲೇಟ್ ಇವತ್ತು ಸ್ವಲ್ಪ ಲೇಟ್ ಬಂದ್ರೆ ಇವತ್ತು ಏನ್ ಲೇಟ್ ಬಂದಿದ್ದು ಹೇಳ್ತಾರೆ ಹಾಗೆ. ನೋಡಿ ಎಷ್ಟು ಅಬ್ಸರ್ವ್ ಮಾಡ್ತಾರೆ ಅಲ್ವಾ? 1 ನಿಮಿಷ ಲೇಟ್ ಬರ್ಲಿಕ್ಕಿಲ್ಲ. ಯಾರು ಹುಡುಗರು ಜಾಸ್ತಿ ಕೇಳುದ, ಏಜ್ ಆದವರ ಮಕ್ಳು, ಕಾಲೇಜ್ ಮಕ್ಳು ಹೇಳುದ? ನಮ್ಮ ರೂಟಲ್ಲೆಲ್ಲ ಏಜ್ ಆದವ್ರೆ ಜಾಸ್ತಿ. ಏಜ್ ಆದವ್ರು, ಈ ಸ್ಟೂಡೆಂಟ್ ನವರು ಕಡಿಮೆ. ಸ್ಟೂಡೆಂಟ್ ನವರು ಇದ್ದಾರೆ. ನಾವು ಸ್ಟೂಡೆಂಟ್ ನವರೆಲ್ಲ ನಮ್ಮ ಗಾಡಿ ಹೇಗಂದ್ರೆ ಸ್ಟೂಡೆಂಟ್ ನವರೆಲ್ಲ ಹಿಂದೆನೆ, ವಯಸ್ಸಾದವರೆಲ್ಲ ಮುಂದೆ ಇರ್ತಾರೆ. ಅದು ಹಾಗೆ ಅಲ್ಲ, ಅದು ಬಸ್ಸಿನ ತುಂಬಾ ಕ್ರೇಜ್ ಇರ್ತಾರಲ್ಲ, ಅವ್ರು ಮುಂದೆ ಬಂದು ಕೂರ್ತಾರೆ. ಅವರು ಗೇರ್ ಎಲ್ಲ ಯಾವ ತರ ಹಾಕ್ತಾರೆ ಆಲ್ಮೋಸ್ಟ್. ಯಾಕೆ ಹೇಳಿದ್ರೆ ಇದು ನಾಷ್ಟ ಮಾಡ್ತಾ ಇದ್ದೆ, ಗಾಡಿ ಹೇಗಿದೆ ಡೆಕೋರೇಷನ್ ಆ ತರ ಮಾಡಿ ಈ ತರ ಮಾಡಿ ನಮಗೆ ಕೆಲವೊಂದು ಕ್ಲೂ ಹೇಳ್ತಾರೆ, ಅವರೇ ಹೇಳ್ಕೊಡ್ತಾರೆ. ಹೀಗೆ ಮಾಡಿ ಮತ್ತೆ ಇನ್ನೊಂದು ಗೊತ್ತಾ ಸರ್, ಡೈಲಿ ಪ್ಯಾಸೆಂಜರ್ ಬರುವವರು ಕೆಲವು ಬಸ್ಸಿಗೆಲ್ಲ ಕೊಡ್ತಾರೆ ಐಟಮ್, ಗೊತ್ತಾ ನಿಮ್ಗೆ? ಕೆಲವರೆಲ್ಲ ಇದು ಹಾಕಿ ಸರ್, ಅದು ಹಾಕಿ ಸರ್. ಯಾಕೆ ಹೇಳಿದ್ರೆ ನನ್ಗೆ ಈ ಚಾಲಕರು ಕೆಲವರೆಲ್ಲ ಹೇಳಿದ್ದಾರೆ, ಇದು ನನ್ಗೆ ಪ್ಯಾಸೆಂಜರ್ ಕೊಟ್ಟಿರುದು ಅದು. ಕೆಲವರು ಆತರ ಎಲ್ಲ ಅಷ್ಟು ಸಹ ಒಂದು ಆಸೆ ಇರ್ತದೆ ಅವರಿಗೆ ಸಹ. ಕೆಲವರು ನೀವು ಹೇಳಿದಾಗ ಆಗ ಒಂದ್ಸಲ ಹೇಳಿದ್ರಿ, ಕೆಲವರಿಗೆ ಇಷ್ಟ ಆಗಲ್ಲ, ಕೆಲವರಿಗೆ ಇಷ್ಟ ಆಗ್ತದೆ. ಈಗ ನಾವು ಕೆಲವರು ಈ ತರ ಎಲ್ಲ ಆರ್ಡರ್ ಮಾಡಿಟ್ಟಿದೆ ನಮಗೆ ಲೈಕ್ ಆಗ್ಲಿ ಅಂತ. ಅಂದ್ರೆ ಕೆಲವರಿಗೆ ಸ್ಟೂಡೆಂಟ್ ನವರಿಗೆ ಲೈಕ್ ಆಗ್ತದೆ, ಕೆಲವರಿಗೆ ಲೈಕ್ ಆಗ್ತದೆ, ಕೆಲವರು ಲೈಕ್ ಆಗುದಿಲ್ಲ, ಆಗಲ್ಲ ಹಾಗೆ. ಓಕೆ ಸರ್, ಇದು ಟ್ಯಾಂಕ್ ಇದ್ರದ್ದು ಎಷ್ಟು ಲೀಟರ್ ಬರುತ್ತೆ? ಇದ್ರದ್ದು 160 ಲೀಟರ್ ಬರ್ತದೆ ಟ್ಯಾಂಕ್. ಸೇಮ್ ಅದೇ ಅಲ್ವಾ? ಓಕೆ, ಟೈರ್ ಸಹ ನೋಡ್ಬೋದು, ಎಲ್ಲ ದೊಡ್ಡದೇ ಟೈರ್, 1020 ಅಲ್ಲ? 1020 ಟೈರ್, ದೊಡ್ಡ ಟೈರ್ ಬರ್ತದೆ ಮುಂಚೆ ತರನೇ. ಇದಕ್ಕೆ ಇದಕ್ಕೆ ಎಕ್ಸ್ಟ್ರಾ ಅಂದ್ರೆ ಒಂದು ಆಡ್ ಬ್ಲೂ ಆಡ್ ಆಗ್ತದೆ, 25 ಲೀಟರ್, 25 ಲೀಟರ್. ಆಡ್ ಬ್ಲೂ ಬಗ್ಗೆ ಕೆಲವು ನಮ್ಮ ಜನಗಳಿಗೆ ಗೊತ್ತಿಲ್ಲ. ಆಕ್ಚುಲಿ ಆಡ್ ಬ್ಲೂ ಅಂತ ಹೇಳಿದ್ರೆ ಏನು ಸರ್? ಆಡ್ ಬ್ಲೂ ಅಂದ್ರೆ ಆಕ್ಚುಲಿ ಈಗ ಸೆನ್ಸರ್ ಗಾಡಿಗೆಲ್ಲ ಹಿಂದೆ ಹಳೆ ಗಾಡಿ ಎಲ್ಲ ಹೊಗೆ ಎಲ್ಲ ಬರ್ತದೆ ಅಂತ ತುಂಬಾ ಕಂಪ್ಲೇಂಟ್ ಅಲ್ಲ, ಹಾಗೆ ಒಂಥರ ಅಪ್ಡೇಟ್ ಆಗಿ ಬಿಟ್ಟಿದ್ದಾರೆ. ಆಡ್ ಬ್ಲೂ ಹಾಕಿದ್ರೆ ನಿಮಗೆ ಹೊಗೆ ಬರೋದಿಲ್ಲ. ಈಗ ಆಕ್ಚುಲಿ ಏನಂದ್ರೆ ಆಡ್ ಬ್ಲೂ ಡಿಸ್ಕನೆಕ್ಟ್ ಮಾಡಿದ್ದು ಇದೆ, ಅಂದ್ರೆ ಡಿಸ್ಕನೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಕೆಲವರು ಮಾಡಿರ್ತಾರೆ, ಅದ್ರ ಡಿಸ್ಕನೆಕ್ಟ್ ಮಾಡಿದ್ರೆ ಡೀಸೆಲ್ ಜಾಸ್ತಿ ಹೋಗ್ತದೆ. ಅಂದ್ರೆ ಡೀಸೆಲ್ ಅದಕ್ಕೆ ಈಗ ಒಂದು ಗಾಡಿಯನ್ನು ಅದ್ರದ್ದಾದನೆ ಒಂದು ಮಾಡಿರ್ತಾರೆ. ಜನಗರಿಗೆ ಅದನ್ನ ಅಕ್ಸೆಪ್ಟ್ ಮಾಡುದಿಲ್ಲ ಕೆಲವರು.
ಹಾಗಾದ್ರೆ ನೀವು ಹೇಳಿದಾಗೆ ಆಡ್ ಬ್ಲೂ ಅಂತ ಹೇಳಿದ್ರೆ ಹೊಗೆ ಬರುವ ಒಂದು ಕಾರಣಕ್ಕೋಸ್ಕರ ಹಾ ಆಡ್ ಬ್ಲೂ ಅಷ್ಟೇ. ಅದೊಂದೇ ಕಾರಣಕ್ಕೋಸ್ಕರ ಆಡ್ ಬ್ಲೂ ಒಂದೇ ಅಲ್ವಾ? ಅದನ್ನು ನೀವು ಹೇಳಿದಾಗೆ ಡಿಸ್ಕನೆಕ್ಟ್ ಸಹ ಮಾಡ್ಬೋದು. ಮಾಡ್ಬೋದು, ಮಾಡಿದ್ರೆ ಮಾಡಿದ್ರೆ mileage ಮೈಲೇಜ್ ಡ್ರಾಪ್ ಆಗ್ತದೆ. ಡ್ರಾಪ್ ಆಗ್ತದೆ. ಮತ್ತೆ ಈಗ ಆಕ್ಚುಲಿ ಏನ್ಸಿಂದ್ರೆ ಇದು ನಮಗೆ ಓಕೆ. 100 ಕಿಲೋಮೀಟರ್ಗೆ ಹಾ. 1 ಲೀಟರ್ ಹೋಗ್ತದೆ ಆಡ್ ಬ್ಲೂ. ಹಾ. 20 ಲೀಟರ್ ಬರ್ತದೆ ಆಡ್ ಬ್ಲೂ. ಓಕೆ. 25 ಲೀಟರ್ ಟ್ಯಾಂಕ್ ಬರ್ತದೆ. ಹ್ಮ್. ಒಂದ್ಸಲ ಫುಲ್ ಮಾಡಿದ್ರೆ ನಮಗೆ ಈ ದೊಡ್ಡ ಗಾಡಿಗಾದ್ರೆ ನಿಮಗೆ ಹಾ. 8 ದಿನ 9 ದಿನ 10 ದಿನ ಈಗ ಬರ್ತದೆ. ಓಕೆ. ನಾರ್ಮಲ್ ಈಗ ಡಿಸ್ಕನೆಕ್ಟ್ ಮಾಡಿದ್ರೆ ನಾವು ಲಾಸ್. ಲಾಸ್, ಯಾಕಂದ್ರೆ ಡೀಸೆಲ್ ಇದಕ್ಕಿಂತ ಜಾಸ್ತಿ ಹೋಗ್ತದೆ. ದಿನಕ್ಕೆ 2 ಲೀಟರ್ ಜಾಸ್ತಿ ಹೋದ್ರುನು ತಿಂಗಳಿಗೆ ಅಲ್ಲಿ ಎಷ್ಟಾಯ್ತು ಲೆಕ್ಕ ಮಾಡಿ. ಈಗ 6,000 ಆಯ್ತು ತಿಂಗಳಿಗೆ. ಸರ್ ಅದು ನಿಮ್ಗೆ ಅಲ್ಲಿ ಗೊತ್ತಾಗ್ತದೆ ಖಾಲಿ ಆದ್ರೆ? ಕಲೆಕ್ಟ್ ಗೇಜ್ ಅಲ್ಲಿ ಗೊತ್ತಾಗ್ತದೆ ನಮಗೆ, ಅಲ್ಲಿ ಪಾಯಿಂಟ್ ವೈಸ್ ಬರ್ತದೆ. ನಿಮ್ ಪ್ರಕಾರ ಈ ಒಂದು ಬಸ್ಸಿಗೆ ಎಷ್ಟು ದಿವಸ ಬರ್ತದೆ? ನಮಗೆ ಈ ಗಾಡಿಗೆ 8-9 ದಿವಸ ಬರ್ತದೆ. ಮತ್ತೆ ನೀವು ಹಾಕ್ಬೇಕು. ಹಾ. ಅದು ಎಲ್ಲಿ ಹಾಕುದು ಸರ್? ಇಲ್ಲ, ಇದು ಟ್ಯಾಂಕ್, ಅದು ಡೀಸೆಲ್ ಟ್ಯಾಂಕ್, ಅದು ಇದು ಆಡ್ ಬ್ಲೂ. ಇಲ್ಲಿಂದ ಹಾಕುದು. ಓಕೆ, ನೋಡ್ಬೋದು ನೋಡಿ. ಇದು ಕೆಲವರು ಕೇಳ್ತಾ ಇದ್ರು ನಮ್ಮ ವೀಕ್ಷಕರು, ಅದು ಆಡ್ ಬ್ಲೂ ಅಂದ್ರೆ ಏನು? ಇದು 25 ಲೀಟರ್ ಟ್ಯಾಂಕ್ ಒಳಗಡೆ ಅಲ್ಲ? ಓಕೆ. ಇದಕ್ಕೆ ನೀವು ಫಿಲ್ ಮಾಡಿದ್ರೆ ಫಿಲ್ ಮಾಡಿ. ಇದು ಡೀಸೆಲ್ ಅಲ್ಲ? ಅದು ಡೀಸೆಲ್ ಟ್ಯಾಂಕ್. ಓಕೆ. ಇದ್ರದ್ದು ವೀಲ್ ಕ್ಯಾಪ್ ತುಂಬಾ ಚೆನ್ನಾಗಿದೆ. ವೀಲ್ ಕ್ಯಾಪ್ ಚೆನ್ನಾಗಿದೆ. ಇದು ನಾವು ಹಾಕ್ಸಿರೋದು, ಆ ಸೈಡ್ ಅಲ್ಲಿ ಕಟ್ ಆಗಿದೆ. ಮಳೆಗಾಲಕ್ಕೆ ಒಳ್ಳೆ ಆಗಿದೆ. ವೀಲ್ ಕ್ಯಾಪ್ ಚೆನ್ನಾಗಿ ಕಾಣುತ್ತೆ. ಲೈಕ್ ಕಲರ್ ಅದ್ರದ್ದು ಅಲ್ವಾ? ಇದು ಗಾಡಿ ಬಂದಾಗ ತುಂಬಾ ಜನ ಲೈಕ್ ಮಾಡ್ತಿದ್ರು. ಅದಕ್ಕೋಸ್ಕರ ನನಗೆ ಒಂದು ಬಾರಿ ಆಸೆ ಇತ್ತು ಮೊದ್ಲಿಂದ ವೀಲ್ ಕ್ಯಾಪ್ ಹಾಕ್ಬೇಕಂತ ಅಲ್ವಾ? ಇದು ಕೇರಳದಿಂದ ತರಿಸಿ ಹಾಕ್ಸಿರೋದು. ಇದು ಕೇರಳದ್ದು. ಈಗ ಸ್ವಲ್ಪ ಕಟ್ ಆಗಿದೆ ಇದು ಸೈಡ್, ಒಂದ್ ಸೈಡ್. ಆ ಕಡೆದು ಚೆನ್ನಾಗಿದೆ. ಕೇರಳದಿಂದ ತರಿಸಿದ್ದು. ಅದು ನಮ್ಮ ಇಲ್ಲೇ ಸಿಗ್ತದೆ ಲೋಕಲ್ ಅಲ್ಲಿ. ಇದು ಕೇರಳದಿಂದ ತರಿಸಿರೋದು ಅಲ್ವಾ? ಯಾಕೆ ಹೇಳಿದ್ರೆ ಕಾರಲ್ಲೆಲ್ಲ ವೀಲ್ ಕ್ಯಾಪ್ ಹಾಕಿದ್ರೆ ಎಷ್ಟು ಚಂದ ಕಾಣ್ತದೆ. ಇದು ನಮಗೆ ಬಸ್ ನಾವು ಒಂಥರ ಫೀಲ್ ಮಾಡೋದು ಹಾಗೆ ಅಲ್ವಾ? ನಮ್ಮ ಗಾಡಿ ತರ. ಓನರ್ ಯಾರೇ ಇರ್ಲಿ, ಗಾಡಿ ನಮ್ಮ ಕೈಲಿರುವಾಗ ನಮ್ದೇ. ಕರೆಕ್ಟ್. ಓಕೆ. ಮತ್ತೆ ಇದರ ಬ್ಯಾಕ್ ಶೇಪ್ ನೋಡ್ಬೋದು ನೋಡಿ ವೀಕ್ಷಕರೇ, ತುಂಬಾನೇ ಚೆನ್ನಾಗಿದೆ ನೋಡಿ. ಶಕ್ತಿ ಅವರದೊಂದು ಬಸ್ ಅದೊಂದು ಲುಕ್ಕೇ ಬೇರೆ ಅಲ್ವಾ? ತುಂಬಾನೇ ಹೈಟ್ ಇದೆ ಮತ್ತೆ ಗಾಡಿ ಎಲ್ಲ. ಓಕೆ, ನೋಡಿ. ಯಸ್, ನೋಡಿ ಇಲ್ಲಿ ನೋಡ್ಬೋದು. ನವೀನ್, ಇದು ಬಲೂನ್ ಡೆಕೋರೇಷನ್ ಎಲ್ಲ ಯಾವಾಗ? ನಿನ್ನೆ ಮಾಡಿದ ನೀವು? ನಿನ್ನೆ ಮಾಡಿರೋದು ಇಂಡಿಪೆಂಡೆನ್ಸ್ ಡೇಗೆ. ನೀವು ಲೇಟ್ ಬಂದಿದ್ದು, ನಿನ್ನೆ ಬರ್ಬೇಕಿತ್ತು. ಇನ್ನು ಸಹ ತುಂಬಾ ಮಾಡಿದ್ರು, ತೆಗ್ದಿದ್ದಾರೆ ಅಲ್ಲ? ತೆಗ್ದಿದ್ದಾರೆ ಅಲ್ಲ? ಇದೆಲ್ಲ ನಿಮ್ದೇ ಖರ್ಚಲ್ಲಿ ಮಾಡುದಲ್ಲ? ಇದೆಲ್ಲ ನಮ್ದೇ ಖರ್ಚಲ್ಲಿ ಮಾಡುದು. ಓಕೆ, ಖುಷಿ ಅದೊಂದು ನಮ್ಗೆ. ನಮ್ಮ ಗಾಡಿ ಖರ್ಚು ಮಾಡ್ಲಿಕ್ಕೆ ಬೇಜಾರಿಲ್ಲ. ಸಂಬಳದ ಬಗ್ಗೆ ತಲೆ ಕೆಡಿಸೋದಿಲ್ಲ. ಕರೆಕ್ಟ್. ಒಳ್ಳೆ ಮಾತು ಸರ್. ಕೊಡೋ ಗಾಡಿ ಅಲ್ಲ. ಓಕೆ. ಈ ತರ ನೀವು ಬೇರೆ ಯಾವ ಟೈಮ್ ಅಲ್ಲಿ ಮಾಡ್ತೀರಾ? ದೀಪಾವಳಿಗೆಲ್ಲ ಮಾಡ್ತೀರಾ ಅಥವಾ ನಾವು ಇದಕ್ಕೆ ನಮ್ದು ಗಾಡಿ ಆಯುಧ ಪೂಜೆಗೆಲ್ಲ ಗಾಡಿ ಪೂಜೆಗೆಲ್ಲ ಇದು ಒಳಗೆಲ್ಲ ಡೆಕೋರೇಷನ್ ಗಿಂತ ಹೊರಗಡೆನೆ ಜಾಸ್ತಿ ಮಾಡುದು. ಆಯುಧ ಪೂಜೆಗೆ ಆಯುಧ ಪೂಜೆಗೆಲ್ಲ ಹೊರಗಡೆ ಔಟ್ಲುಕ್. ನಿಜವಾಗ್ಲು ವೀಕ್ಷಕರೇ, ನಮ್ದು ಕೋಸ್ಟಲ್ ಏರಿಯಾದಲ್ಲಿ ಮಂಗಳೂರು ಮತ್ತೆ ಉಡುಪಿಯ ಬಸ್ ಅನ್ನು ನೋಡ್ಲಿಕ್ಕೆ ನೀವು ಆಯುಧ ಪೂಜೆ ಹೊತ್ತಿಗೆ ಬರ್ಬೇಕು ಅಲ್ವಾ? ಯಾವ ತರ ಇರುತ್ತೆ? ನಮ್ದು ಒಂಥರ ಈ ಕಡೆದು ಬಸ್ಸೇ ಬೇರೆ. ಯಾರೆಲ್ಲ ನಮ್ಮ ಆಯುಧ ಪೂಜೆಯ ಟೈಮ್ ಅಲ್ಲಿ ನೀವು ಈ ಕಡೆ ಬಂದಿದ್ರೆ ನೋಡಿದ್ರಾ ಒಂದು ಕಮೆಂಟ್ ಮಾಡಿ ಆಯ್ತಾ? ನಮ್ದು ಸಬ್ಸ್ಕ್ರೈಬರ್ನವರೆಲ್ಲ ನೋಡ್ತಾರೆ, ಎಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ನಮ್ದು ಈ ಕಡೆದು ಗಾಡಿ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಅಂತೆ. ಅಂದ್ರೆ ಕೆಲವು ಆ ಕಡೆದೆಲ್ಲ ಬಸ್ ಅಷ್ಟು ನಮ್ ಕಡೆ ತರ ಇರಲ್ಲ. ಮತ್ತೆ ಇಲ್ಲಿ ಅಷ್ಟು ನೀಟ್ ಯಾರು ಮೇಂಟೈನ್ ಮಾಡೋದಿಲ್ಲ ಗಾಡಿ. ಅಂದ್ರೆ ಗಾಡಿಯಲ್ಲೆಲ್ಲ ಸ್ವಲ್ಪ ಕ್ಲೀನೆಸ್ ಮೇಂಟೈನ್ ಮಾಡಕ್ ಆಲ್ಮೋಸ್ಟ್ 99% ನಮ್ಮ ಈ ಕಡೆ. ಕರೆಕ್ಟ್. ಉಡುಪಿ ಮ್ಯಾಂಗ್ಳೂರು ಅಲ್ವಾ? ಅದ್ರಲ್ಲೆಲ್ಲ ಫಸ್ಟ್ ಅಲ್ಲ. ಫಸ್ಟ್ ಕ್ಲೀನೆಸ್ ಅಲ್ಲಿ ಫಸ್ಟ್ ಅವ್ರ ಮನೆ ಆಗಿರ್ತದೆ, ಅವರೇ ಆಗಿರ್ತದೆ. ಅದೇ ತರ ಅವರಾಗಿ. ಮತ್ತೆ ಬಸ್ ಹಾಗೆ ಸರ್, ತುಂಬಾನೇ ಖರ್ಚು ಮಾಡ್ತಾರೆ ಬಸ್. ನಾವು ಕಮ್ಮಿ, ಕೆಲವರೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ಅಲ್ವಾ? ನಮ್ಮ ಡ್ರೈವರ್ನವರೆಲ್ಲ. ನಾವು ಎಣಿಸಿದ ಈ ಸಿಟಿಯಲ್ಲಿ ಗಾಡಿಲ್ಲ ನೋಡ್ಬೇಕು ನೀವು, ಸಕ್ಕತ್ ಖರ್ಚು ಮಾಡಿರ್ತಾರೆ. ಖುಷಿ ಆಗ್ತದೆ ಗಾಡಿ ನೋಡ್ಲಿಕ್ಕೆ ಅಲ್ವಾ? ಎಸ್, ಸಾಧ್ಯವಾದ್ರೆ ನೋಡುವ. ನಾನು ಆದಷ್ಟು ಒಳ್ಳೊಳ್ಳೆ ಬಸ್ಸಿನ ವಿಡಿಯೋ ಮಾಡ್ತೇನೆ ಸರ್. ಎಸ್, ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಅನ್ನು ನೀವು ಕೊಟ್ಟಿದ್ದೀರಾ. ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ? ಅಷ್ಟು ದೊಡ್ಡವರಲ್ಲ ಹೇಳಷ್ಟು, ಆದ್ರೆ ಮದನ್ ಮಣಿಪಾಲ್ ಅವರಿಗೆ ಸಪೋರ್ಟ್ ಮಾಡಿ. ಉಡುಪಿ ಅಂದ್ರೆ ಮಣಿಪಾಲದಲ್ಲಿ ಯಾರು ನೆನಪಾಗ್ತಾರ ಇಲ್ವಾ, ಮದನ್ ಮಣಿಪಾಲ್ ನೆನಪಾಗ್ತಾರೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಒಂದು ಚಾಲಕರು ನೋಡಿ ನಮ್ಮ ಮೇಲೆ ಒಂದು ಎಷ್ಟು ಪ್ರೀತಿಯಿಂದ ಒಂದು ಮಾತಾಡ್ತಾರೆ. ಇದಕ್ಕೆ ಕಾರಣ ನಾನು
ನಿನ್ನೆ ಸ್ಟೇಟ್ ಬ್ಯಾಂಕಿಗೆ ಹೋಗಿದ್ದೆ ಲಾಸ್ಟ್. ಅಲ್ಲಿ ಹೋದ್ರೆ ಸಾಕು ಮದನಣ್ಣ ಬಂದಿದ್ದಾರೆ, ಬನ್ನಿ ಬನ್ನಿ, ಒಂದು 10 ಜನ ನನ್ಗೆ ಮುತ್ತಿಗೆ ಹಾಕ್ತಾರೆ. ಒಂದು ಇಲ್ಲ ಮಾತಾಡೋ ಆಲ್ಮೋಸ್ಟ್ ಸ್ಟೈಲ್. ನಮ್ಮ ರೂಟ್ ಅಲ್ಲಿ ನಮ್ಮ ಉಡುಪಿ ಮ್ಯಾಂಗ್ಳೂರಲ್ಲಿ ಬಸ್ ಗುರ್ತ ಮಾಡ್ಕೊಟ್ಟವ್ರೆ ನೀವು ಅನ್ಸುತ್ತೆ ಆಲ್ಮೋಸ್ಟ್. ಖಂಡಿತ ಸರ್. ನಮ್ಗೆ ನಂದೊಂದು ಆಸೆ ಸರ್, ಚಾಲಕರನ ಬಗ್ಗೆ ಮಾತಾಡುವವರು ಯಾರು ಇರ್ಲಿಲ್ಲ ನನ್ ಪ್ರಕಾರ ಫಸ್ಟಿಗೆ. ಇದಿಲ್ಲ ಅಂದ್ರೆ ಫಸ್ಟ್ ನಾನು ನೋಡಿದ ಮಟ್ಟಿಗೆ ಚಾಲಕರ ಬಗ್ಗೆ ಇಂಟರ್ವ್ಯೂ ಮಾಡಿದ್ದು ನೀವೇ. ಬೊಂಬೈಯ ಗಾಡಿ ಆಗಿರ್ಬೋದು, ಹೌದು. ಈ ಲೋಕಲ್ ಗಾಡಿಯರಾಗಿರ್ಬೋದು, ತುಂಬಾ ಕೆಲವರು ಅವ್ರು ಬೆಳೆದ್ ಬಂದ ರೀತಿ, ಕರೆಕ್ಟ್. ಅವ್ರದ್ದು ಹಾರ್ಡ್ ವರ್ಕ್ ಅದ್ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಈಗ ಕೆಲವು ಡ್ರೈವರ್ನವರು ಅಂದ್ರೆ ಒಂಥರ ಮುಖದಲ್ಲಿ ಗರ್ವ ಸಿಟ್ಟು ಬಂದಾಗಿರ್ತಾರೆ. ಅಂದ್ರೆ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ತದೆ, ತುಂಬಾ ಯಾರಿಗೂ ಇರ್ತದೆ. ಹೇಳ್ಕೊಳ್ಳೋದಿಲ್ಲ. ಆಗುದಿಲ್ಲ. ಅವರು ಮೈಂಡ್ ಪ್ರೆಷರ್ ಎಲ್ಲ ಒತ್ತಡದಲ್ಲಿ ಡ್ಯೂಟಿ ಮಾಡ್ತಿರ್ತಾರೆ. ಅಂದ್ರೆ ಈಗ ಯಾರಿಗೆ ಹೇಳ್ಕೊಳ್ಳೋದಿಲ್ಲ, ಯಾರು ಕೇಳೋರಿಲ್ಲ. ಅವ್ರ ಮನೆ ಸ್ವಂತ ಹೆಂಡತಿಗೆ ಹೇಳೋದಿಲ್ಲ, ಅಪ್ಪ ಅಮ್ಮನಿಗೆ ಹೇಳೋದಿಲ್ಲ, ಕಸಿನ್ ಬ್ರದರ್ಸ್ ಹೇಳೋದಿಲ್ಲ. ಆದ್ರೆ ನೀವು ಯಾರಾದ್ರು ಕೇಳಿದ ತಕ್ಷಣ ಒಂದ್ ಮನಸ್ಸು ಬಿಚ್ಚಿ ಮಾತಾಡುವ ಅನ್ಸುತ್ತೆ. ಖಂಡಿತ ಸರ್. ಅದಕ್ಕೊಂದು ಪ್ಲಾಟ್ಫಾರ್ಮ್. ಪ್ಲಾಟ್ಫಾರ್ಮ್ ಒಂದು ನಿಮ್ದೊಂದು ಚಾನಲ್ ಮದನ್ ಮಣಿಪಾಲ್. ಇನ್ನು ಎಷ್ಟೋ ಡ್ರೈವರ್ನವ್ರು ಅವ್ರು ಬೆಳೆದ್ ಬಂದ ರೀತಿ ಹೇಗಂತ ಈಗ ನೋಡಿದ ತಕ್ಷಣ ಡ್ರೈವರ್ ಅವ ನೋಡಕ್ ಹಾಗೆ ಮಾರೆ, ಅವ ಸರಿಗಟ್ಟು ಮಾತಾಡುದಿಲ್ಲ ಅಂತ. ಅವರ ಕಷ್ಟ, ಅವ್ರು ಹಾರ್ಡ್ ವರ್ಕ್, ಅವ್ರ ಮನೆತನ, ಅವ್ರು ಬೆಳೆದ್ ಬಂದ ರೀತಿ ಅದು ಯಾರಿಗೂ ಸಹ ಗೊತ್ತಿರುದಿಲ್ಲ ಅಲ್ವಾ. ಒಬ್ಬ ಸೈಲೆಂಟ್ ಆಗಿ ಡ್ರೈವರ್ ಕೂತಿದ್ದಾನಂದ್ರೆ ಅವ ಯಾರ ಹತ್ರ ಮಾತಾಡುದಿಲ್ಲ ಮಾರೆ, ಮನುಷ್ಯರ್ ಆಗುದಿಲ್ಲ ಮಾರ್ರೆ. ಆ ತರ ಇರುತ್ತೆ. ದೊಡ್ಡ ಜನದಾಗೆ ಮಾಡ್ತಾನೆ ಹೇಳ್ತಾರೆ. ಆದ್ರೆ ಅವ್ರ ಬಗ್ಗೆ ತಿಳ್ಕೊಂಡವರಿಗೆ ಮಾತ್ರ ಗೊತ್ತಿರ್ತದೆ, ಅವ್ರ ಪರಿಸ್ಥಿತಿ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಗೊತ್ತಿರೋದಿಲ್ಲ ಅಲ್ವಾ. ಅದನ್ನೊಂದು ಅವ್ರಿಗೊಂದು ಪ್ಲಾಟ್ಫಾರ್ಮ್, ಒಂದು ಅವ್ರ ಮನಸ್ಸು ಬಿಚ್ಚಿ ಮಾತಾಡ್ಲಿಕ್ಕೆ ಪ್ಲಾಟ್ಫಾರ್ಮ್ ಅಲ್ಲ. ಎಸ್ ಸರ್, ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಹೀಗೇನೆ ನಮ್ಗೆ ಸರ್ ನಿಮ್ದು ಸಪೋರ್ಟ್ ಯಾವತ್ತಿರ್ಲಿ ಅಂತ ಈ ಒಂದು ಲಾಗ್ ಅನ್ನು ಎಂಡ್ ಮಾಡ್ತಿದ್ದೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.